ಸಂತ ಮೋನ್ಫೋಟರೇ ನಮ್ಮ ಪಾಲಕರೇ, ಸಂತ ಮೋನ್ಫೋಟರೇ ನಮ್ಮ ಪಾಲಕರೇ, ನಡೆಸು ನಿನ್ನ ದಿವ್ಯ ಪಥದಲ್ಲಿ ದೈವ ವಾರ್ತೆಯ ಸಾರಲು. ಸಂತ ಮೋನ್ಫೋಟರೇ ನಮ್ಮ ಪಾಲಕರೇ, ಸಂತ ಮೋನ್ಫೋಟರೇ ನಮ್ಮ ಪಾಲಕರೇ. ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇಂದು ನಾನು ಫ್ರಾನ್ಸ್ ದೇಶದಲ್ಲಿರುವಂತಹ ನಾಂತ್ ನಗರದ ಸೆಂಟ್ ಲೊರಾನ್ ಸುಸರ್ವ್ ಎಂಬಂತಹ ಒಂದು ಸ್ಥಳದಲ್ಲಿ ನಿಂತಿದ್ದೇನೆ. ನನ್ನ ಎದುರಿಗೆ ಕಾಣುತ್ತಿರುವಂತಹ ಈ ಕೆಥೆಡ್ರಲ್ ಸಂತ ಲೂಯಿ ಮರಿ ಗ್ರಿನಿಯೋನ್ ದೆ ಮೊಂಟ್ಫೋರ್ಟ್ ಇವರ ಸಮಾಧಿ ಇರುವಂತಹ ಒಂದು ಪುಣ್ಯವಾದಂತಹ ಸ್ಥಳ. ಈ ನದಿಯ ಹೆಸರು ಸುರ್ ಎಂಬುದಾಗಿ. ಆದ್ದರಿಂದಲೇ ಈ ಒಂದು ಸ್ಥಳಕ್ಕೆ ಸೆಂಟ್ ಲೊರಾನ್ ಸುಸರ್ವ್, ಸಂತ ಲಾರೆನ್ಸರ ನದಿ ಎಂಬಂತಹ ಹೆಸರು ಬಂದಿದೆ. ಇಲ್ಲಿ ನೀವು ನನ್ನ ಎದುರುಗಡೆ ಕಾಣ್ತಿರುವಂತಹ ಈ ಕೆಥೆಡ್ರಲಲ್ಲಿ ಸಂತ ಲೂಯಿ ಮರಿ ಗ್ರಿನಿಯೋನ್ ಮೊಂಟ್ಫೋರ್ಟರ ಸಮಾಧಿ ಇದೆ. ಸುಂದರವಾದಂತಹ, ಪ್ರಶಾಂತವಾದಂತಹ ಒಂದು ಸ್ಥಳ. ಬಹುಶಃ ಏಕಾಂಗಿಯಾಗಿ, ವೈಯಕ್ತಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಮ್ಮನ್ನೇ ಅವಲೋಕಿಸಲು ಒಂದು ಸುಂದರವಾದಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಾಗದು. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸುಂದರವಾದಂತಹ ಒಂದು ಪರಿಸರವನ್ನು ಉಳ್ಳಂತಹ ಒಂದು ಸುಂದರವಾದಂತಹ ಸ್ಥಳ, ಈ ಒಂದು ಪವಿತ್ರವಾದಂತಹ ಸ್ಥಳ. ಇಲ್ಲಿ ಸಾಕಷ್ಟು ಜನರು, ವಿಶೇಷವಾಗಿ ಮೊಂಟ್ಫೋರ್ಟ್ ಇವರ ಬಗ್ಗೆ ತಿಳಿಯುತ್ತಾ ಇವರನ್ನು ಅರಿತುಕೊಳ್ಳಲು ಸಾಕಷ್ಟು ಜನರು ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಸ್ಥಳದಲ್ಲಿ ಸಂತ ಲೂಯಿ ಮರಿ ಗ್ರಿನಿಯೋನ್ ದೆ ಮೊಂಟ್ಫೋರ್ಟರ ಜೀವನವನ್ನು ಹಾಗೂ ಅವರು ಮಾತೆ ಮರಿಯಮ್ಮನವರಲ್ಲಿ ಇಟ್ಟಂತಹ ಪ್ರೀತಿಯ ಬಗ್ಗೆ ಧ್ಯಾನಿಸಲು ಇಲ್ಲಿಗೆ ಬರ್ತಾರೆ. ಇದೇ ಒಂದು ಪುಣ್ಯವಾದಂತಹ ಸ್ಥಳದಕ್ಕೆ ನಾನು 3 ದಿನದ ಒಂದು ಧ್ಯಾನಕ್ಕಾಗಿ ಬಂದಿದ್ದೆ. ಆದ್ದರಿಂದ ಈ ಪುಟ್ಟದಾದಂತಹ ಒಂದು ವಿಡಿಯೋವನ್ನು ಇಲ್ಲಿ ಮಾಡ್ತಾಯಿದ್ದೇನೆ. ಎದುರಿಗಿರುವಂತಹ ಈ ಕೆಥೆಡ್ರಲ್ನ ಮುಂಭಾಗದ ಈ ಒಂದು ಪಕ್ಕದ ನೀವು ಒಂದು ಕಟ್ಟಡವನ್ನು ನೀವು ನೋಡ್ತೀರ. ಅಂದಿನ ಕಾಲದಲ್ಲಿ ಸಾಕಷ್ಟು ಜನರು ಸನ್ಯಾಸಿಗಳು ಇದ್ದರು, ಸಾಕಷ್ಟು ಜನರು ಈ ಒಂದು ಸ್ಥಳದಲ್ಲಿ ವಾಸಿಸ್ತಾಯಿದ್ರು. ಹೀಗಾಗಿ ಇವರಿಗೆಲ್ಲರಿಗೂ ಕೂಡ ಬ್ರೆಡ್ಡನ್ನು ತಯಾರಿಸಲಿಕ್ಕಾಗಿ ನಿರ್ಮಿಸಿದಂತಹ ಒಂದು ಬೇಕರಿ ಈ ಒಂದು ಪುಟ್ಟದಾದಂತಹ ಒಂದು ಕಟ್ಟಡವನ್ನು ನೀವು ಕಾಣ್ತೀರಾ. ಇಲ್ಲಿ ಬ್ರೆಡ್ಡನ್ನು ತಯಾರಿಸಿ ಇಲ್ಲಿ ವಾಸಿಸುತ್ತಿದ್ದಂತಹ ಎಲ್ಲ ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಹಾಗೂ ಸಹೋದರರಿಗೆ ಅದನ್ನು ನೀಡಲಾಗ್ತಿತ್ತು, ವಿತರಿಸಲಾಗ್ತಿತ್ತು. ಅಂತ ಹೇಳಿದ್ರೆ ನಾವು ಊಹಿಸಬಹುದು ಎಷ್ಟು ಜನ ಈ ಒಂದು ಸ್ಥಳದಲ್ಲಿ ಇದ್ದರು ಅಂತ ಹೇಳಿ. ಈಗ ಇದನ್ನು ಮುಚ್ಚಲಾಗಿದೆ, ಇದು ಈಗ ಕಾರ್ಯ ನಿರ್ವಹಿಸುತ್ತಿಲ್ಲ. ಆದರೂ ಕೂಡ ಇತಿಹಾಸ ನಮಗೆ ಪುಟಗಳನ್ನು ತೆರೆದು ನೋಡಿದಾಗ ಈ ಒಂದು ಸ್ಥಳದ ಬಗ್ಗೆ, ಇದರ ಬಗ್ಗೆ ನಾವು ಧ್ಯಾನಿಸಲು ನಮಗೆ ಸಹಕಾರಿಯಾಗುತ್ತೆ. ಅಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನರು ಈ ಸನ್ಯಾಸಿ ವೃತ್ತವನ್ನು ಸ್ವೀಕರಿಸ್ತಾಯಿದ್ರು, ದೇವರ ಧ್ಯಾನವನ್ನು ಮಾಡ್ತಾಯಿದ್ರು, ದೇವರ ಸೇವೆಯನ್ನು ಮಾಡ್ತಾಯಿದ್ರು. ಹಾಗೂ ಇಲ್ಲಿಂದ ನುರಿತಂತಹ ಸಾಕಷ್ಟು ಗುರುಗಳು ಹಾಗೂ ಕನ್ಯಾಸ್ತ್ರೀಯರು ದೇಶದ ಅಥವಾ ಪ್ರಪಂಚದ ಬೇರೆ 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 ನಗರಗಳಿಗೆ, ಬೇರೆ 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 ಊರುಗಳಿಗೆ ಹೋಗಿ ದೈವ ಶುಭ ಸಂದೇಶವನ್ನು ಸಾರ್ತಾರೆ, ಆಧ್ಯಾತ್ಮಿಕತೆಯನ್ನು ಇತರರಿಗೆ ಪರಿಚಯಿಸುತ್ತಾರೆ. ಆದ್ದರಿಂದ ಈ ಪುಟ್ಟದಾದಂತಹ ಒಂದು ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಇಲ್ಲಿಂದ ಮಾಡಬೇಕು ಅನ್ನಿಸ್ತು. ಆದ್ದರಿಂದಲೇ ಈ ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದಯಾಮಯ ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ.
ನಿಮಗೂ ಕೂಡ ಈ ವಿಡಿಯೋವನ್ನು ನೋಡಿ ನೀವು ಕೂಡ ಶಾಂತವಾದಂತಹ ಸ್ಥಳದಲ್ಲಿ ಕೂತು ನಿಮ್ಮನ್ನೇ ನೀವು ಅವಲೋಕಿಸುವಂತಹ ಒಂದು ಸುವರ್ಣ ಅವಕಾಶ ನಮಗೆಲ್ಲರಿಗೂ ಕೂಡ ಇದೆ. ಆದ್ದರಿಂದ ಆ ಒಂದು ಅವಕಾಶವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋಣ ಹಾಗೂ ನಮ್ಮ ಆಧ್ಯಾತ್ಮಿಕತೆಡೆಗೆ, ನಮ್ಮ ಇರುವಿನವೆಡೆಗೆ, ನಮ್ಮ ಜೀವನದ ಬಗ್ಗೆ ಧ್ಯಾನಿಸುತ್ತಾ ಅದರಿಂದ ನಾವು ಪ್ರಯೋಜನವನ್ನು ಪಡೆದುಕೊಳ್ಳೋಣ. ಸಂತ ಲೂಯಿ ಮರಿ ದಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರೇ, ನಮಗಾಗಿ ಪ್ರಾರ್ಥಿಸಿರಿ. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ.